ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಬುಧವಾರ ಪಂಚಮಿ ತಿಥಿ ಬಂದಿದೆ. ಪಂಚಮಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿ ಇರುವಂಥ, ತುಂಬ ಅದ್ಭುತವಾಗಿರುವಂಥ ದಿನ ಸ್ನೇಹಿತರೆ. ಪಂಚಮಿ ಅಂದಾಗ ನಾವು ಆ ತಾಯಿಯನ್ನು ನೋಡಿ ಮತ್ತೊಂದು ಹೆಸರಿನಿಂದ ಕೂಡ ಕರಿತೀವಿ. ಪಂಚಮಿ ಅಂತ ಕೂಡ ಆ ತಾಯಿಯ ನಾಮ ಆಗಿರೋದ್ರಿಂದ ಅದನ್ನು ಒಂದು ಸಾರಿ ನಾವು ಪಠಣೆ ಮಾಡಿದ್ರೂ ಕೂಡ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ತಾಯಿಗೆ ಯಾವಾಗಲೂ ಅಷ್ಟೇ ರಾತ್ರಿ ಪೂಜೆಗಳನ್ನು ಸಲ್ಲಿಸ್ತಾರೆ. ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾಗಿ ಪೂಜೆಗಳನ್ನು ಮಾಡ್ಕೊಳ್ತಾರೆ. ಆ ದಿನ ನೀವು ಏನೇ ಮಾಡ್ಕೊಳ್ದೇ ಇದ್ದರೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಸದಾ ಕಾಲ ಇರುತ್ತೆ. ಅಂದರೆ ನಾವು ಜೀವಂತವಾಗಿ ಇರಬೇಕಾದ್ರೆ ಕಷ್ಟಗಳು ಬರುತ್ತೆ, ಸುಖನೂ ಬರುತ್ತೆ. ಸುಖ ಜಾಸ್ತಿ ಕಂಡುಹಿಡಿಯೋದಿಲ್ಲ ನಾವು, ಆದರೆ ಕಷ್ಟವನ್ನು ಜಾಸ್ತಿ ನಾವು ಅದನ್ನು ಒತ್ತಿ ಹೇಳೋದ್ರಿಂದ, ತೋರಿಸೋದ್ರಿಂದ ಅದು ಮತ್ತೆ ಮತ್ತೆ ನಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಆ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಗಂಡ ಹೆಂಡತಿಯ ಜಗಳ ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿ ಸುಮಾರು ನಾವು ನೋಡ್ತಾ ಇರ್ತೀವಿ ನೋಡಿ. ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ, ಆದರೆ ಮನೆಯಲ್ಲಿ ಯಾವಾಗಲೂ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ. ಅವ್ರನ್ನ ನೋಡ್ತಾ ಮಕ್ಕಳು ಬೆಳೀತಾ ಇರ್ತಾರೆ. ಮಕ್ಕಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸರಿಯಾದಂಥ ಒಂದು ಮಾರ್ಗದರ್ಶನ ಇರೋದಿಲ್ಲ. ಕೂತ್ಕೊಂಡು ಮಾತಾಡೋದಿಲ್ಲ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಇಷ್ಟ ಆಗೋದಿಲ್ಲ, ಕಷ್ಟ ಸುಖ ಹಂಚ್ಕೊಳ್ಳೋದಿಲ್ಲ. ಹಾಗೆ ಮನೆಯಲ್ಲಿ ಏನೇ ಆದರೂ ಕೂಡ ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ. ಈ ಥರ ಎಷ್ಟೋ ಮನೆಗಳಲ್ಲೂ ಕೂಡ ಇರುತ್ತೆ ಸ್ನೇಹಿತರೆ. ಇದು ಕುಟುಂಬಗಳಲ್ಲಿ ತುಂಬ ನೋವನ್ನು ತರಿಸುವಂಥದ್ದು. ಹೆಣ್ಮಕ್ಳಿಗೆ ಇದು ತುಂಬ ಘಾಸಿ ಕೊಡುತ್ತೆ. ಅಂದರೆ ಎಷ್ಟೋ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಅವರೇ ಪ್ರಯತ್ನ ಪಡ್ತಾ ಇದ್ದರೂ ಕೂಡ ಕೆಲವೊಬ್ಬರಿಗೆ ಮನೆಯಲ್ಲಿ ತುಂಬ ಕಷ್ಟ ಇರುತ್ತೆ. ಆದರೆ ಅದು ಕಾರಣಾಂತರಗಳಿಂದ ಇರಬಹುದು ಅಥವಾ ಯಾವುದೇ ರೀತಿಯಾದಂಥ ಆ ಸಮಸ್ಯೆಗಳನ್ನು ಮುಖ್ಯವಾಗಿ ನಾವು ಹೋಗಲಾಡಿಸೋದಕ್ಕೆ ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸೋದಕ್ಕೆ ಮನೆಯಲ್ಲಿ ಯಾವಾಗಲೂ ಸದಾಕಾಲ ಖುಷಿಯಿಂದ ಇರೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಾಕಂದರೆ ತುಂಬ ಜನ ದುಡ್ಡು ಒಂದು ಇದ್ದುಬಿಟ್ರೆ ನಾವು ಎಲ್ಲವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು ಇರುತ್ತೆ. ದುಡ್ಡು ಮುಖ್ಯವಾಗಿ ಬೇಕೇ ಬೇಕು ಜೀವನಕ್ಕೆ. ಆದರೆ ಅದೇ ರೀತಿ ನಮಗೆ ಸಂಬಂಧಗಳು ಕೂಡ, ಆರೋಗ್ಯ ಕೂಡ, ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಆರೋಗ್ಯವಂತರಾಗಿ ಇರೋದಕ್ಕೂ ಕೂಡ ಇದು ಮುಖ್ಯವಾಗಿರುತ್ತೆ. ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ನರದೃಷ್ಟಿಯಿಂದನೇ ಹಲವಾರು ಸಮಸ್ಯೆಗಳು ಅನ್ನೋದು ಬರ್ತಾ ಇರುತ್ತೆ. ಮನುಷ್ಯನ ಕಣ್ಣು ದೃಷ್ಟಿ ಅನ್ನುವಂಥದ್ದು ಅಷ್ಟೊಂದು ಪವರ್ ಇರುತ್ತೆ, ಅಷ್ಟು ಕೆಟ್ಟ ಶಕ್ತಿ ಕೂಡ ಸ್ನೇಹಿತರೆ. ಯಾಕಂದರೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ವಸ್ತುವಿಗಾಗಿರಬಹುದು ಏನೋ ಒಂದು ಕೊರತೆ ಅನ್ನೋದು ಇರುತ್ತೆ. ಎದುರಿಗೆ ಇರುವಂಥ ಮನುಷ್ಯರನ್ನು ನೋಡಿ ನಮಗಿಂತ ಚೆನ್ನಾಗಿದ್ದಾರೆ, ಅವರು ಹಣಕಾಸಿನ ವಿಚಾರದಲ್ಲಾಗಿರಬಹುದು, ಸಂಬಂಧಗಳಲ್ಲಾಗಿರಬಹುದು, ಓದಿನಲ್ಲಾಗಿರಬಹುದು, ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿದ್ದಾರಪ್ಪ ಇವರು, ಯಾವಾಗಲೂ ಅನ್ಯೋನ್ಯವಾಗಿರ್ತಾರೆ, ಪ್ರೀತಿಯಿಂದ ಇರ್ತಾರೆ, ಖುಷಿಯಾಗಿ ನಗ್ನಗ್ತಾ ಇರ್ತಾರೆ. ಆ ಸಂತೋಷ, ಆ ಸುಖ ನಮಗಿಲ್ವೇ ಅಂತಂದ್ಬಿಟ್ಟು ಎಷ್ಟೋ ಜನ ಈ ರೀತಿಯೇ ಅಸೂಯೆ ಪಟ್ಕೊಳ್ಳುವಂಥವರು ತುಂಬ ಜನ ನಮ್ಮ ಮಧ್ಯೆನೇ ಇರ್ತಾರೆ ಸ್ನೇಹಿತರೆ. ಅದು ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಮನಸ್ಸಲ್ಲಿ ಒಂದು ರೀತಿ ಅಂದ್ಕೊಳ್ತಾ ಇರ್ತಾರೆ, ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ಇರ್ತಾರೆ. ಇದೇ ಥರನೇ ನಮ್ಮ ಮನೆಗಳಿಗೆ ಬಂದಾಗಲೂ ಕೂಡ ಇವರು ತುಂಬ ಚೆನ್ನಾಗಿದ್ದಾರೆ, ಹೊಸ ಬಟ್ಟೆ, ಹೊಸ ವೆಹಿಕಲ್ ತಗೊಂಡಿದ್ದಾರೆ, ಈ ಥರ ಎಲ್ಲ ನಾನಾ ಥರದ ಮಾತುಗಳು ಬಂದಾಗ ಆ ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ನಾವು ಹೊರಗಡೆ ಹೋಗಿ ಬಂದರೂ, ನಮ್ಮ ಮನೆಗೆ ಯಾರಾದರೂ ಬಂದರೂ ಕೂಡ ಅದು ಬೇಗನೆ ತಟ್ಟುತ್ತೆ. ಪಾಸಿಟಿವ್ ಅನ್ನುವಂಥದ್ದು ಆಗ ನಮ್ಮ ಮನೆಯಲ್ಲಿ ಕಡಿಮೆ ಆಗ್ತಾ ಇದ್ದಾಗ ನಮಗೆ ದುಡ್ಡಿಗೆ ಕಷ್ಟ ಬರುತ್ತೆ, ಜಗಳ ಮಾಡ್ತಾ ಇರ್ತೀರಿ, ಕೆಲಸ ಸಿಕ್ಕೋದಿಲ್ಲ, ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಯೋಚನೆಗಳಿಗೆ ಗುರಿಯಾಗ್ಬಿಡ್ತೀವಿ. ತಪ್ಪದೆ ಇದನ್ನು ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ತುಂಬ ನಾವು ಸಮಾಜದಲ್ಲಿ ನಮ್ಮದೇ ಆದಂಥ ಗೌರವ ಇತ್ತು. ಈಗ ಎಲ್ಲವೂ ನಾವು ಕಳ್ಕೊಂಡು ನಮ್ಮನ್ನು ಯಾರು ನೋಡಿದ್ರೂ ಕೂಡ ರೆಸ್ಪೆಕ್ಟೇ ಮಾಡೋದಿಲ್ಲ ಅಂತ ನಾವು ಎಷ್ಟೋ ಜನ ಅಂದ್ಕೊಳ್ತಾ ಇರ್ತೀವಿ ನೋಡಿ. ಆ ಥರ ಅದು ಮತ್ತೆ ಕಳ್ಕೊಂಡಿರೋದೆಲ್ಲ ಪಡ್ಕೊಳ್ಳೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಒಂದು ಪ್ಲೇಟನ್ನು ತಗೊಂಡು ಈಗ ತಿಳಿಸುವಂಥ ಈ ಒಂದೊಂದು ವಸ್ತುವು ಕೂಡ, ಸಾಸಿವೆ ಅನ್ನುವಂಥದ್ದು ಹೀಗೆ ಹೇಳಿದೆ ನೋಡಿ, ನರದೃಷ್ಟಿ ಅನ್ನುವಂಥದ್ದು ಅದನ್ನು ಎಲ್ಲವೂ ಕೂಡ ತೆಗೆದು ಬಿಸಾಕುತ್ತೆ ಸ್ನೇಹಿತರೆ.
ಯಾವುದು ಎಷ್ಟೇ ಕೆಟ್ಟ ದೃಷ್ಟಿಯಾಗಿದ್ದರೂ ನರದೃಷ್ಟಿಯನ್ನು ಹೊರಗಡೆ ಬಿಸಾಕಿ ನಮಗೆ ಪಾಸಿಟಿವ್ ಆಗಿ ನಮ್ಮ ಮನೆಯಲ್ಲಿ ವಾತಾವರಣ ಸೃಷ್ಟಿಯಾಗುವಂತೆ ಮಾಡುತ್ತೆ. ಇನ್ನು ಮುಖ್ಯವಾಗಿ ನೀವು ಇದಕ್ಕೆ ಲವಂಗಗಳನ್ನು ತಗೊಳ್ಳಿ. ಲವಂಗಗಳು ಬಂದು ಮೊಗ್ಗಿರುವಂಥದ್ದು 2 ಲವಂಗಗಳನ್ನು ತಗೊಳ್ಬೇಕು. ಅಂದರೆ ಯಾವುದೋ ಒಂದು ಕೆಲಸ ಆಗಿರಬಹುದು, ಆಗುತ್ತೆ ಅಂತಂದ್ಬಿಟ್ಟು ಎಷ್ಟೋ ನಾವು ಅದ್ರ ಮೇಲೆ ಸಮಯವನ್ನು ವ್ಯರ್ಥ ಮಾಡಿರ್ತೀವಿ, ದುಡ್ಡನ್ನು ಹಾಕಿರ್ತೀವಿ, ಆದರೂ ಕೂಡ ಆ ಕೆಲಸ ಆಗ್ತಾನೇ ಇರೋದಿಲ್ಲ. ಆದರೆ ನಾವು ಲೈಫ್ ಸೆಟ್ಲ್ ಆಗಬಹುದು, ಸಂತೋಷವಾಗಿ ಇರಬಹುದು ಅಂತಂದ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾ ಇರ್ತೀವಿ ನೋಡಿ. ಆ ಕೆಲಸಗಳು ಎಲ್ಲವೂ ಕೂಡ ಸರಾಗವಾಗಿ ಆಗುವಂತೆ ಮಾಡುತ್ತೆ. ಇನ್ನು ಅರಿಶಿನ ಕುಂಕುಮ ಬಂದು ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಗುರುಬಲ ಹೆಚ್ಚಾಗುತ್ತೆ, ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ. ಕಲ್ಲುಪ್ಪು ಅನ್ನುವಂಥದ್ದು ಸುತ್ತಮುತ್ತ ಎಷ್ಟೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ನಕಾರಾತ್ಮಕ ಶಕ್ತಿಯನ್ನು ತಗೊಳ್ಳುವಂಥ ಶಕ್ತಿ ಹಾಗೂ ಮನೆಯನ್ನು ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಮನಸ್ಸುಗಳಲ್ಲಿ ಇರುವಂಥ ಎಷ್ಟೋ ಸಮಸ್ಯೆಗಳನ್ನು ಇದು ಹೊರಗಡೆ ಹಾಕುತ್ತೆ. ಅಷ್ಟು ಕ್ಲೀನ್ ಮಾಡುವಂಥದ್ದು ಕಲ್ಲುಪ್ಪಿಗೆ ಅಷ್ಟೊಂದು ಶಕ್ತಿ ಇದೆ. ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ತೆಗೆಯುವಂಥ ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಹೇಳಿದ್ರೆ ಅದು ಕಲ್ಲುಪ್ಪು. ಇನ್ನು ನಮಗೆ ಶನಿ ದೋಷ ಇದೆ, ಅಷ್ಟಮ ಶನಿ ಇದೆ, ಸಮಸ್ಯೆಗಳು ಸಾಕಷ್ಟು ಕಾಡ್ತಾ ಇದೆ ಅನ್ನುವಂಥವರು ನೀವು ಲೋಹದ ಪರಿಹಾರ ಅಂತ ಹೇಳ್ತೀವಿ, ಅದನ್ನು ₹1 ಆಗಿರಬಹುದು, ₹2 ಆಗಿರಬಹುದು ತಗೊಳ್ಳಿ. ಕಾಯಿನನ್ನು ತಗೊಳ್ಳಿ, ಒಂದೇ ತಗೊಳ್ಳಿ ಸಾಕು. ತೊಳೆದು ತಗೊಳ್ಳಿ ಅರಿಶಿಣದ ನೀರಲ್ಲಿ. ಇದನ್ನೆಲ್ಲವೂ ಕೂಡ ನೀವು ಒಂದು ಪ್ಲೇಟಲ್ಲಿ ಇಡಬೇಕು. ಇಟ್ಬಿಟ್ಟು ಮುಖ್ಯವಾಗಿ ನಾವು ನಮ್ಮ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಯಾವ ಜಾಗದಲ್ಲಿ ಇರ್ತಾಳೆ ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಸ್ನೇಹಿತರೆ. ಅಂದರೆ ತುಂಬ ಜನ ಅಂದ್ಕೊಳ್ತಾರೆ ಅನ್ನಪೂರ್ಣೇಶ್ವರಿ ಕೂಡ ಆ ಜಾಗದಲ್ಲೇ ಇರ್ತಾಳೆ, ಶ್ರೀ ಮಹಾಲಕ್ಷ್ಮಿಯು ಕೂಡ ಅಲ್ಲೇ ಇರೋದು. ಅದಕ್ಕೆ ನಾವು ರಾತ್ರಿ ಮಲಗುವುದಕ್ಕೆ ಮುಂಚೆ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡಾದಮೇಲೆ ಸ್ಟವ್ ಹತ್ರ ಇಡಬೇಕು. ಕೆಳಗಡೆ ಆದರೂ ಇಡಿ, ಸ್ಟವ್ ಮೇಲೆ ಆದರೂ ಇಡಿ. ಸ್ಟವ್ ಅಂತ ಹೇಳಿದ್ರೆ ನಾವು ಅದನ್ನು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತೀವಿ. ಅಗ್ನಿ ಸಾಕ್ಷಿಯಾಗಿ ನಾವು ಈ ಪರಿಹಾರವನ್ನು ಮಾಡ್ತಾ ಇದ್ದೀವಿ. ಅಗ್ನಿದೇವ ನೀನು ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ತಂದೆ ಅಂತ ಕೇಳ್ಕೊಳ್ತಾ ಈ ಪ್ಲೇಟಲ್ಲಿ ಇರುವಂಥ ಎಲ್ಲ ವಸ್ತುಗಳು ಇಟ್ಟು ಒಂದೊಂದೇ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ತದನಂತರ ಇದನ್ನು ಬಿಟ್ಟು ಬಂದು ಮಲ್ಕೊಳ್ಬೇಕು. ಇದು ರಾತ್ರಿ ಪೂರ್ತಿ ನಾವು ಕೇಳ್ಕೊಂಡಿರುವ ಕೋರಿಕೆ, ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಎನರ್ಜಿಯನ್ನು ಹೇಳ್ಕೊಳ್ಳುವಂಥ ಕೆಲಸ ಇದರಲ್ಲಿ ತಿಳಿಸಿರುವಂಥ ವಸ್ತುಗಳು ಮಾಡುತ್ತೆ. ಮಾರನೆಯ ದಿನ ಇದನ್ನು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ಹಾಕಬೇಕು. ಈ ₹2 ಕಾಯಿನನ್ನು ಯಾರಿಗಾದರೂ ದಾನ ಮಾಡಿಬಿಡಿ. ಅದ್ರ ಜೊತೆ ಅಕ್ಕಿ, ಬಟ್ಟೆ ಏನಾದರೂ ಕೊಡಬಹುದು, ಇನ್ನು ದುಡ್ಡು ಸೇರಿಸಿ ಕೊಡಬಹುದು. ಈ ಥರ ಕೊಟ್ಟಾಗ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಕೊಟ್ಟಿರೋರ್ಗೂ ಒಳ್ಳೆಯದಾಗುತ್ತೆ, ನಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಇಷ್ಟನ್ನು ಮಾಡ್ಕೊಳ್ಳಿ ಸಾಕು. ಬುಧವಾರ ಪಂಚಮಿ ತಿಥಿಯ ದಿನ ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.